ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಮ್ಮನ್ನಾಗಲಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ ಶ್ವಾಸಕೋಶದ ಸೋಂಕಿತ್ತು. ಹೀಗಾಗಿ ಅವ್ರನ್ನ ನಿನ್ನೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. 92 ವರ್ಷಗಳ ತುಂಬು ಜೀವನ ಸವಿಸಿದಂಥ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಭಾರತೀಯ ಸಂಗೀತ ಲೋಕಕ್ಕೆ, ಸಿನಿಮಾ ರಂಗಕ್ಕೆ ದೊಡ್ಡ ನಷ್ಟ. ಆಶಾ ತಾಯಿ ಅಂತಲೇ ಜನ ಇವರನ್ನ ಪ್ರೀತಿಯಿಂದ ಕರೀತಾ ಇದ್ದಾರೆ. ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ. ಶ್ವಾಸಕೋಶದ ಸೋಂಕಿನಿಂದ ಇವರು ಬಳಲ್ತಾ ಇದ್ರು. ನಿನ್ನೆ ಅದೇ ಕಾರಣದಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಇವತ್ತು ತೀವ್ರ ಹೃದಯ ಸ್ತಂಭನ ಉಂಟಾಗಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಆಶಾ ಭೋಸ್ಲೆ ಕೊನೆಯುಸಿರೆಳೆದಿದ್ದಾರೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಭಾರತೀಯ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದಂಥ, ತಮ್ಮ ಸ್ವರದ ಆ ಮ್ಯಾಜಿಕ್ನಿಂದ ಇಡೀ ದೇಶವನ್ನೇ ತಲೆದೂಗುವಂತೆ ಮಾಡಿದಂಥ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಇವರ ಹಾಡುಗಳು ಇವತ್ತಿಗೂ ರಿಮಿಕ್ಸ್ ವರ್ಷನ್ನಲ್ಲಿ ನಮ್ಮನ್ನು ಕುಣಿಸುತ್ತೆ, ರಂಜಿಸುತ್ತೆ. ಆ ವೆಟ್ರನ್ ಹಿಟ್ಗಳೇನಿದ್ವು, ಆ ಕ್ಲಾಸಿಕ್ ಹಿಟ್ಗಳು, ರೆಟ್ರೋ ಹಿಟ್ಗಳು ಬಹುಪಾಲು ಸುಮಾರು 12,000 ಹಾಡುಗಳನ್ನು ಹಾಡಿದ್ದಾರೆ. 20 ಭಾಷೆಗಳಲ್ಲಿ, ಇನ್ಫ್ಯಾಕ್ಟ್ 20ಕ್ಕೂ ಅಧಿಕ ಭಾಷೆಗಳಲ್ಲಿ ಇವರು ಹಾಡನ್ನು ಹಾಡಿರುವಂಥದ್ದು. 12,000 ಗೀತೆಗಳಿಗೆ ಇವರು ಧ್ವನಿಯಾಗಿದ್ದಾರೆ. ಇಂಥ ಸುಮಧುರ ಕಂಠದ ಭಾರತೀಯ ಸಿನಿಮಾ ರಂಗದ ಅತ್ಯಂತ ಶ್ರೇಷ್ಠ ಗಾಯಕಿ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು. ತುಂಬು ಜೀವನವನ್ನು ನಡೆಸಿದ್ರು. ಇವತ್ತು ಇವರು ನಮ್ಮನ್ನಾಗಲಿದ್ದಾರೆ. ಇಡೀ ಭಾರತೀಯ ಸಿನಿರಂಗಕ್ಕೆ, ಸಂಗೀತ ಲೋಕಕ್ಕೆ ಇದು ದೊಡ್ಡ ನಷ್ಟ ಅಂತ ಹೇಳಬಹುದು. ಯಾಕಂದರೆ ಅತ್ಯಂತ ಶ್ರೇಷ್ಠ ಕಾಣಿಕೆಯನ್ನು ಇವರು ತಮ್ಮ ಕಲೆಯ ಮುಖಾಂತರ ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು. ಇವರ ಹಾಡುಗಳು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲೂ ಕೂಡ ಇವರಿಗೆ ಅಭಿಮಾನಿಗಳಿದ್ದಾರೆ. 20ಕ್ಕೂ ಅಧಿಕ ಭಾಷೆಗಳಲ್ಲಿ ಇವರು ಹಾಡನ್ನು ಹಾಡಿದ್ದಾರೆ. ಎಂತೆಂಥ ಹಿಟ್ಗಳು! ಚುರಾ ಲಿಯಾ ಹೈ, ದಮ್ ಮಾರೋ ದಮ್, ಪಿಯಾ ಅಬ್ ತು ಆಜಾ, ಇದೆಲ್ಲವೂ ಕೂಡ ಇವರ ಕಂಠಸಿರಿಯಲ್ಲೇ ಮೂಡಿ ಬಂದಂಥ ಹಾಡುಗಳು. ಈ ಒಂದು ಹಾಡುಗಳಿಗೆ, ಸೂಪರ್ ಹಿಟ್ ಹಾಡುಗಳಿಗೆ, ಎವರ್ಗ್ರೀನ್ ಹಾಡುಗಳಿಗೆ ಧ್ವನಿಯಾಗಿದ್ದಂಥ ಆ ಒಂದು ಕಂಠ ಇವತ್ತು ಸ್ತಬ್ಧವಾಗಿದೆ. 92 ವರ್ಷಗಳ ತುಂಬು ಜೀವನ ನಡೆಸಿದಂಥ ಆಶಾ ಭೋಸ್ಲೆ ನಮ್ಮನ್ನಾಗಲಿದ್ದಾರೆ. ವಯೋಸಹಜ ಸಮಸ್ಯೆ ಇದೆ, ಚೆಸ್ಟ್ ಇನ್ಫೆಕ್ಷನ್ ಅಂತ ಹೇಳಿ ನಿನ್ನೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇದನ್ನು ಅಧಿಕೃತವಾಗಿ ಅವರ ಮೊಮ್ಮಗಳು ಇದನ್ನು ಟ್ವೀಟ್ ಕೂಡ ಮಾಡಿ ಹೇಳಿದರು. ವೈದ್ಯರು ನಿಗಾವನ್ನು ವಹಿಸಿದ್ದಾರೆ. ಪಾಸಿಟಿವ್ ಆಗಿ ಸುದ್ದಿ ಕೊಡುವಂಥ ಭರವಸೆ ನಮಗಿದೆ. ಆದಷ್ಟು ಬೇಗ ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ಹೊರಬರುತ್ತಾರೆ ಅಂತ. ಅವರ ಪ್ರಾರ್ಥನೆ ಏನಿತ್ತು ಆ ಟ್ವೀಟ್ನಲ್ಲಿ, ಇಡೀ ದೇಶದ ಪ್ರಾರ್ಥನೆ ಅದೇ ಆಗಿತ್ತು. ಆದರೆ ಇವತ್ತು ನಮ್ಮನ್ನು ಅಗಲಿರುವಂಥದ್ದು ಇಡೀ ಭಾರತೀಯ ಕಲಾಲೋಕಕ್ಕೆ ಒಂದು ದೊಡ್ಡ ನಷ್ಟ. ಆ ಬಾಲಿವುಡ್ನಲ್ಲಿ ಎಂತೆಂಥ ಮತ್ ಬರುವಂಥ ರೆಟ್ರೋ ಹಿಟ್ಗಳಿದ್ದಾವಲ್ಲ, ಆ ಹಾಡುಗಳಲ್ಲಿ ಬಹುತೇಕ ಹಾಡುಗಳು ಇವರೇ ಹಾಡಿರುವಂಥದ್ದು.
ಒಂದು ಕಡೆ ಇವರ ಸಹೋದರಿ ಲತಾ ಮಂಗೇಶ್ಕರ್ ಕ್ಲಾಸಿಕಲ್ ಹಿಟ್ಗಳನ್ನು, ರೊಮ್ಯಾಂಟಿಕ್ ಹಿಟ್ಗಳನ್ನು ಕೊಡ್ತಾ ಇದ್ರೆ, ಇವರು ಆ ಮತ್ತಿನ ಹಾಡುಗಳು ದಮ್ ಮಾರೋ ದಮ್ ಆಗಿರ್ಬೋದು, ಚುರಾ ಲಿಯಾ ಹೈ, ಪಿಯಾ ಅಬ್ ತೋ ಆಜಾ, ಈ ರೀತಿಯಾದಂಥ ಹಾಡುಗಳಿಗೆ ಧ್ವನಿಯಾಗಿದೆ. ಇವತ್ತು ಇವರು ಸಾವನ್ನಪ್ಪಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ತೀವ್ರತರವಾದಂಥ ಹೃದಯ ಸ್ತಂಭನದಿಂದ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸುಮಾರು 12,000ಕ್ಕೂ ಹೆಚ್ಚು ಹಾಡುಗಳು ಇವರ ಕಂಠಸಿರಿಯಿಂದ ಮೂಡಿ ಬಂದಿರುವಂಥದ್ದು. ಸಂಗೀತ ಲೋಕಕ್ಕೆ, ಭಾರತೀಯ ಕಲಾರಂಗಕ್ಕೆ ದೊಡ್ಡ ಆಘಾತ, ದೊಡ್ಡ ನಷ್ಟ. ನೋಡಿ, ಆ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಆ ವಿಡಿಯೋದಲ್ಲಿ ನಟ ಗೋವಿಂದ ಅವರು ಕೂಡ ಇದ್ದಾರೆ. ಇವರ ಹಾಡಲಿದ್ದಂಥ ಆ ಮ್ಯಾಜಿಕ್ ಆ ರೀತಿ, ಆ ಪವರ್ ಆ ರೀತಿ, ಜನರನ್ನ ಕೇವಲ ರೊಮ್ಯಾಂಟಿಕ್ ಹಾಡುಗಳಿಂದ ಮಂತ್ರಮುಗ್ಧರನ್ನಾಗಿಸಿ ತಲೆ ತೂಗೋ ರೀತಿ ಮಾಡೋದಷ್ಟೇ ಅಲ್ಲ, ಹುಚ್ಚೆದ್ದು ಕುಣಿಬೇಕು, ಆ ರೀತಿಯಾದಂಥ ಒಂದು ಮ್ಯಾಜಿಕ್ಕನ್ನು ಇವರ ಹಾಡಲ್ಲಿ ತರ್ತಾ ಇದ್ರು. ಇವತ್ತಿಗೂ ಅದು ಸಾಕ್ಷಿ. ಯಾಕಂದರೆ ಇವರ ಎಷ್ಟೋ ಹಳೆ ಹಿಟ್ ಹಾಡುಗಳು ಈಗಿನ ಭಾಷೆಯಲ್ಲಿ ಈ ಐಟಮ್ ಸಾಂಗ್ ಅಂತ ಏನು ಕರಿತೀವಿ, ಅಂಥ ಸಾಂಗ್ಗಳು ಈಗಿನ ಕಾಲದಲ್ಲೂ ಕೂಡ ರಿಲೀಸ್ ಆಗ್ತಿರುವಂಥ ಹೊಸ ಸಿನಿಮಾಗಳಲ್ಲಿ ರಿಮಿಕ್ಸ್ ಆಗಿ ಬರ್ತಾ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.